ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ಚನ್ನಕೇಶವ ವೇದ ಗುರುಕುಲ ಇಂದಿನ ವಿಚಾರದಲ್ಲಿ ನಿರ್ಜಲ ಏಕಾದಶಿ, ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ನಿರ್ಜಲ ಏಕಾದಶಿ. ತುಂಬ ಮಹತ್ವವನ್ನು ಪಡೆದಿರುವಂತಹ ಏಕಾದಶಿ. ಒಮ್ಮೆ ಭೀಮಸೇನ ಪಿತಾಮಹರಾದಂತಹ ವ್ಯಾಸರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ವ್ಯಾಸರೇ, ಯುಧಿಷ್ಠಿರ, ಕುಂತಿ ಮಾತೆ, ದ್ರೌಪದಿ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಕೂಡ ಏಕಾದಶಿಯಂದು ಉಪವಾಸವನ್ನು ಮಾಡ್ತಾರೆ. ಉಪವಾಸವನ್ನು ಮಾಡಿ ಅವರು ನನ್ನನ್ನು ಕೂಡ ಉಪವಾಸ ಮಾಡು ಅಂಥೇಳಿ ಹೇಳ್ತಾರೆ. ಆದರೆ ನನಗೆ ಉಪವಾಸ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವರೆಲ್ಲರೂ ಪ್ರತಿ ಬಾರಿಯೂ ಉಪವಾಸ ಮಾಡು, ಏಕಾದಶಿ ದಿನ ಉಪವಾಸ ಮಾಡು ಅಂಥೇಳಿ ನನ್ನನ್ನು ಪ್ರೇರಣೆಗೊಳಿಸ್ತಾರೆ. ಆದರೆ ನನ್ನ ಕೈಯಲ್ಲಿ ಉಪವಾಸ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ವ್ಯಾಸರನ್ನು ಭೀಮಸೇನ ಕೇಳ್ತಾರೆ. ಆಗ ವ್ಯಾಸದೇವರು ಹೇಳ್ತಾರೆ, ಎಲೈ ವೃಕೋದರ, ಏಕಾದಶಿ ದಿನದಂದು ಉಪವಾಸವಿರುವುದು ತುಂಬ ಒಳ್ಳೆಯದು. ಎಲ್ಲ ವ್ರತಗಳಿಗಿಂತಲೂ ಶ್ರೇಷ್ಠವಾದಂತಹ ವ್ರತ ಎಂದರೆ ಅದು ಏಕಾದಶಿ ವ್ರತ. ನೀನು ಕೂಡ ಆ ವ್ರತವನ್ನು ಆಚರಣೆ ಮಾಡು ಅಂಥೇಳಿ ವ್ಯಾಸದೇವರು ಹೇಳ್ತಾರೆ. ಆಗ ಭೀಮಸೇನ, ನನ್ನ ಕೈಲಿ ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನನ್ನ ಹೊಟ್ಟೆಯಲ್ಲಿ ಭಕನೆಂಬ ಅಗ್ನಿಯು ಯಾವಾಗಲೂ ಪ್ರಜ್ವಲವಾಗಿಯೇ ಇರುತ್ತಾನೆ. ಆತನಿಗೆ ನಾನು ಹೊಟ್ಟೆ ತುಂಬ ಊಟ ಕೊಟ್ಟಾಗ ಸ್ವಲ್ಪ ಸಮಯ ಶಾಂತನಾಗಿರುತ್ತಾನೆ. ಆತ ಯಾವಾಗಲೂ ಜಾಗೃತನಾಗಿರ್ತಾನೆ. ಆದ್ದರಿಂದ ನನಗೆ ಉಪವಾಸವಿರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾನು ಇದಕ್ಕೆ ಪರಿಹಾರ ಏನಾದರೂ ಇದೆಯಾ ಅಂಥೇಳಿ ಭೀಮಸೇನ ವ್ಯಾಸದೇವರಿಗೆ ಹೇಳ್ತಾರೆ. ಅಥವಾ ಉಪವಾಸವನ್ನು ಮಾಡದೆ ಯಾವ ವ್ರತ ಆಚರಣೆ ಮಾಡೋದ್ರಿಂದ ಏಕಾದಶಿಯ ವ್ರತ ನಮಗೆ ಪ್ರಾಪ್ತವಾಗುತ್ತೆ ಅಂಥೇಳಿ ಭೀಮಸೇನ ವ್ಯಾಸದೇವರಿಗೆ ಪ್ರಶ್ನೆ ಮಾಡ್ತಾರೆ. ಆಗ ವ್ಯಾಸದೇವರು, ಭೀಮಸೇನ, ವರ್ಷದಲ್ಲಿ ಬರುವಂತಹ 24 ಏಕಾದಶಿಯನ್ನು ಮಾಡೋದಕ್ಕೆ ಸಾಧ್ಯವಾಗದಿದ್ದಲ್ಲಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ವರ್ಷ ಪೂರ್ತಿ ಮಾಡಬಹುದಾದಂತಹ 24 ಏಕಾದಶಿಯ ವ್ರತದ ಫಲ ಸಿಗುತ್ತೆ. ಆದ್ದರಿಂದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ಮಾಡು. ಅಂದರೆ ಈ ದಿನ ಏಕಾದಶಿ ವ್ರತ ಯಾರು ನಿರ್ಜಲವಾಗಿ, ಅಂದರೆ ನೀರನ್ನೂ ಕೂಡ ಸ್ವೀಕಾರ ಮಾಡದಂತೆ ವ್ರತವನ್ನು ಆಚರಣೆ ಮಾಡ್ತಾರೋ ಅಂಥವರಿಗೆ ಸಕಲ ವಿಧವಾದಂತಹ ಪುಣ್ಯಗಳು ಲಭ್ಯವಾಗುತ್ತವೆ. ಭೀಮಸೇನ ಕೇಳ್ತಾರೆ, ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಯಾವ ಫಲಪ್ರಾಪ್ತವಾಗುತ್ತೆ? ಅಥವಾ ಈ ದಿನ ಭೋಜನವನ್ನು ಮಾಡೋದ್ರಿಂದ ಯಾವ ಕರ್ಮ ಪ್ರಾಪ್ತವಾಗುತ್ತೆ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ವ್ಯಾಸದೇವರು, ಏಕಾದಶ್ಯಾಂ ದಿನೇ ಯೋನ್ನಂ ಭುಕ್ತೆ ಪಾಪಂ ಭುನಕ್ತಿ ಸಹ ಇಹ ಲೋಕೆ ಚ ಚಂಡಾಲೋ ಮೃತಃ ಪ್ರಾಪ್ನೋತಿ ದುರ್ಗತಿಂ. ಅಂದರೆ ನಿರ್ಜಲ ಏಕಾದಶಿಯ ದಿನದಂದು ಯಾರು ಭೋಜನವನ್ನು ಮಾಡುತ್ತಾರೋ ಆ ವ್ಯಕ್ತಿ ತನ್ನ ಪಾಪವನ್ನೇ ತಾನು ತಿಂದಂತಹ ಕರ್ಮ ಪ್ರಾಪ್ತವಾಗುತ್ತೆ.
ಹಾಗೆ ಈ ಲೋಕದಲ್ಲಿ ಆತ ಚಂಡಾಲ ಅಂಥೇಳಿ ಅನ್ನಿಸಿಕೊಳ್ಳುತ್ತಾನೆ. ಹಾಗೆ ಮೃತವಾದ ಮೇಲೆ ಅಂದರೆ ತೀರಿ ಹೋದ ಮೇಲೆ ಅಥವಾ ಕಾಲವಾದ ಮೇಲೆ ಅಥವಾ ಮೃತನಾದ ಮೇಲೆ ಆ ವ್ಯಕ್ತಿಗೆ ದುರ್ಗತಿ ಪ್ರಾಪ್ತವಾಗುತ್ತೆ ಅಂಥೇಳಿ ವ್ಯಾಸದೇವರು ಹೇಳ್ತಾರೆ. ಆಗ ಭೀಮಸೇನ ಈ ವ್ರತದ ಮಹತ್ವ ಏನು, ಈ ದಿನ ವ್ರತವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಆಗ ವ್ಯಾಸದೇವರು ಹೇಳ್ತಾರೆ, ಈ ದಿನ ಉಷಃಕಾಲದಲ್ಲಿ ಎದ್ದು ಆಚಮನೀಯವನ್ನು ಮಾಡಿ ಭಗವಂತನ ಧ್ಯಾನದಲ್ಲಿ ಈ ದಿನವನ್ನು ಕಳೆಯಬೇಕು. ಆಚಮನೀಯದಲ್ಲಿ ಮಾತ್ರ ಉದ್ಧರಣೆ ತೀರ್ಥವನ್ನು ಸ್ವೀಕಾರ ಮಾಡಬಹುದೇ ಹೊರತು ನೀರನ್ನು ಕುಡಿಯುವಂತಿಲ್ಲ. ಈ ತಿಂಗಳಲ್ಲಿ ಅಂದರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ರವಿಯು ವೃಷಭ ಹಾಗೂ ಮಿಥುನದಲ್ಲಿ ಇರ್ತಾರೆ. ಆದ್ದರಿಂದ ಈ ಮಾಸ ಉಪವಾಸಕ್ಕೆ ನಿರ್ಜಲ ಏಕಾದಶಿ ತುಂಬ ಮಹತ್ವವನ್ನು ಪಡೆದಿದೆ. 24 ಏಕಾದಶಿಯನ್ನು ಮಾಡಲಿಕ್ಕೆ ಸಾಧ್ಯವಾಗದಿದ್ದಲ್ಲಿ ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ 24 ಏಕಾದಶಿಯ ವ್ರತದ ಪುಣ್ಯ ಪ್ರಾಪ್ತವಾಗುತ್ತೆ. ಈ ದಿನದಲ್ಲಿ ಭಗವಂತನ ಸ್ಮರಣೆಯನ್ನು ಯಥಾಶಕ್ತಿ ದಾನಾದಿಗಳನ್ನು ಮಾಡಬೇಕು. ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಂಸಾರ ಸಾಗರವೆಂಬ ಈ ಭವಸಾಗರದಿಂದ ಭಗವಂತ ನಮ್ಮನ್ನು ಸುಲಭವಾಗಿ ದಾಟಿಸುತ್ತಾನೆ. ದೇವದೇವ ಋಷಿಕೇಶ ಸಂಸಾರಾರ್ಣವತಾರಕಂ ಉದಕುಂಭ ಪ್ರದಾನೇನ ನಯಮಾಂ ಪರಮಾಂ ಗತಿಂ. ಅಂದರೆ ಹೇ ದೇವದೇವ ಋಷಿಕೇಶ, ಈ ಸಂಸಾರ ಸಾಗರದ ಭವಸಾಗರವನ್ನು ದಾಟಬೇಕಂತ ಹೇಳಿದ್ರೆ ಈ ನಿರ್ಜಲ ಏಕಾದಶಿಯಂದು ಉದಕುಂಭ ಒಂದು ಕುಂಭದಲ್ಲಿ ಪೂರ್ಣವಾಗಿ ತೀರ್ಥವನ್ನು ತುಂಬಿ ಈ ದಿನ ದಾನವನ್ನು ಮಾಡೋದ್ರಿಂದ ಭಗವಂತ ಈ ಸಂಸಾರದ ಸಾಗರದಿಂದ ನಮ್ಮನ್ನು ದಾಟಿಸುತ್ತಾನೆ, ಸುಲಭವಾಗಿ ದಾಟಿಸುತ್ತಾನೆ. ಹಾಗೆ ಇನ್ನು ವಿಶೇಷವಾದಂತಹ ದಾನಗಳು ಅಂತ ಹೇಳಿದ್ರೆ ಅನ್ನಂ ವಸ್ತ್ರಂ ತಥಾ ಗಾವೋ ಜಲಂ ಶಯ್ಯಾಸನಂ ಶುಭಂ. ಅಂದರೆ ಅನ್ನ, ಬಡವರಿಗೆ ಈ ದಿನ ಅಕ್ಕಿಯನ್ನು ದಾನ ಕೊಡೋದು, ಧಾನ್ಯಗಳನ್ನು ದಾನ ಕೊಡುವಂಥದ್ದು, ವಸ್ತ್ರವನ್ನು ದಾನ ಕೊಡುವಂಥದ್ದು, ಹಾಗೆ ಹಸುವನ್ನು ಶಕ್ತಿ ಇದ್ದಲ್ಲಿ ಹಸುವನ್ನು ದಾನವನ್ನು ಕೊಡುವಂಥದ್ದು, ಹಾಗೆ ಜಲವನ್ನು ನೀರನ್ನು ದಾನವಾಗಿ ಕೊಡೋದು, ಹಾಗೆ ಶಯ್ಯಾಸನ ಮಲಗಿಕೊಳ್ಳುವುದಕ್ಕೆ ಉಪಕರಣಗಳು ಹಾಸಿಗೆ ಚಾಪೆ ಇತ್ಯಾದಿಗಳನ್ನು ದಾನ ಕೊಡುವಂಥದ್ದು. ಕಮಂಡಲುಸ್ತಥಾ ಛತ್ರಂ ದಾತವ್ಯಂ ನಿರ್ಜಲ ದಿನೇ. ಹಾಗೆ ಕಮಂಡಲವನ್ನು ಛತ್ರಿಯನ್ನು ಅಂದರೆ ಬಿಸಿಲಿಗೆ ರಕ್ಷಣೆಗಾಗಿ ಬಳಸುವಂತಹ ಕೊಡೆ ಅಥವಾ ಛತ್ರಿಯನ್ನು ಈ ದಿನ ದಾನ ಮಾಡುವಂಥದ್ದು ತುಂಬ ವಿಶೇಷ ಅನ್ನೋದನ್ನು ವ್ಯಾಸದೇವರು ಭೀಮನಿಗೆ ತಿಳಿಸ್ಕೊಡ್ತಾರೆ. ಆದ್ದರಿಂದ ಭೀಮದೇವರು ಈ ವಿಚಾರವನ್ನು ತಿಳಿದು ಈ ವ್ರತದ ಮಹಾತ್ಮೆಯನ್ನು ತಿಳಿದು ವ್ರತವನ್ನು ಆಚರಣೆ ಭೀಮಸೇನ ಮಾಡ್ತಾರೆ. ಪಾಂಡವರು ಈ ವ್ರತವನ್ನು ಆಚರಣೆ ಮಾಡಿದ್ರಿಂದ ಪಾಂಡವ ಏಕಾದಶಿ ಅಥವಾ ಭೀಮಸೇನ ಏಕಾದಶಿ ಅಂತ ಕೂಡ ಈ ಏಕಾದಶಿಗೆ ಅಂದರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಕರೀತಾರೆ. ಆದ್ದರಿಂದ ಎಲ್ಲರೂ ಕೂಡ ಸಾಧ್ಯವಾದಷ್ಟು 24 ಏಕಾದಶಿಗಳನ್ನು, ಸಾಧ್ಯವಾಗದಿದ್ದಲ್ಲಿ ಈ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ 24 ಏಕಾದಶಿ ವ್ರತವನ್ನು ಮಾಡೋದರಿಂದ ಅಂದರೆ ವರ್ಷಪೂರ್ತಿ ಮಾಡುವಂತಹ ವ್ರತದ ಫಲ ಈ ಒಂದು ದಿನದಲ್ಲಿ ಈ ನಿರ್ಜಲ ಏಕಾದಶಿಯಲ್ಲಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹರಿ ಓಂ ಸ್ವಸ್ತಿ.